ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇವತ್ತು ವಾರದ 7 ದಿವಸಗಳಲ್ಲಿ ಮೊದಲನೆಯ ದಿವಸ, ಮಹಿಮೆಯ ದಿವಸ. 2025 ವರ್ಷದ ಹಿಂದೆ ನೀವು ಪುನರುತ್ಥಾನವಾದಂಥ ದಿವಸ, ಸಾವನ್ನು ಜಯಿಸಿದಂಥ ದಿವಸ, ಸೈತಾನಿಗೆ ಸೋಲನ್ನು ಉಂಟು ಮಾಡಿದಂಥ ದಿವಸ. ಹಾಗೆ ನಮ್ಮ ಜೀವಿತಕ್ಕೊಂದು ಹೊಸ ಭಾನುವಾರವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಎಲ್ಲ ಸಂದೇಶವನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 22:31 2 ಸಮುವೇಲ 22:31. ನಿನ್ನೆವರೆಗೆ ನೆನ್ನೆಲ್ಲ ತಿಳ್ಕೊಂಡಿದ್ದೇವೆ. ದೇವರು ದಾವೀದರಸರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಹಾಡಿ ಕೊಂಡಾಡಿದರು. ಹಾಗೆಯೇ ಅದುವೇ ಇವತ್ತಿಗೂ ಕೂಡ ಮುಂದುವರಿಯುವುದು. 31ನೇ ವಚನ, 2 ಸಮುವೇಲ 22:31. ದೇವರ ಮಾರ್ಗ ಯಾವ ದೋಷವೂ ಇಲ್ಲದ್ದು. ದೇವರ ನಾಮಕ್ಕೆ ಸ್ತೋತ್ರಗಳು. ಸರ್ವ ಸೃಷ್ಟಿಕರ್ತನಾದ ದೇವರು ಪರಿಶುದ್ಧರಾಗಿದ್ದಾರೆ. ಅವರಲ್ಲಿ ಯಾವುದೇ ತಪ್ಪು ಇಲ್ಲ. ಯಾಜಕಕಾಂಡ 19:2 ನೋಡುವಾಗ ಇಸ್ರಾಯೇಲರಿಗೆ ಮೋಶೆಯ ಮುಖಾಂತರ ಹೇಳಿದ್ರು, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತೇಳಿ. 1 ಪೇತ್ರ 1:15-16 ವಾಕ್ಯಗಳನ್ನು ಕೂಡ ನಾವು ಓದುವಾಗ ಪೇತ್ರನ ಮೂಲಕ ಯೇಸುಸ್ವಾಮಿ ಹೇಳಿದ್ದಾರೆ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿ ಎಂದು ಬರೆದಿದ್ದೀಯಲ್ಲ ಅಂತ ಪೇತ್ರನು ಹೇಳಿದ್ದಾನೆ. ಅದೇ ಯಾಜಕಕಾಂಡ 19:2 ಹೇಳಿದ್ದು. ದೇವರಲ್ಲಿ ಯಾವುದೇ ದೋಷವಿಲ್ಲ, ಅವರು ಪರಿಶುದ್ಧರಾದದ್ದು. ಹಾಗೆ ಅವರು ಸೃಷ್ಟಿ ಮಾಡಿ ಅಂತ ನಮ್ಮನ್ನು ಕೂಡ ಆರಿಸಿಕೊಂಡು ನಮ್ಮನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲು ಅವರು ಪ್ರಯತ್ನ ಮಾಡಿದರು. ಕೆಲವರನ್ನ ಆರಿಸಿಕೊಂಡು ನಡೆಸ್ತಾ ಇದ್ದಾರೆ. ಆದ್ದರಿಂದ ಅವರಲ್ಲಿ ಯಾವ ದೋಷವಿಲ್ಲ. ಅವರ ಮಾತನ್ನ ಕೇಳಿ ನಡೆದ್ರೆ ನಾವು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಇಂದ ಈ ಭೂಲೋಕದಲ್ಲಿ ಜೀವಿಸಬಹುದು. ಒಂದು ವೇಳೆ ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಯಾಕೆಂದ್ರೆ ಈ ಪ್ರಾಪಂಚಿಕ ವಿಷಯ, ಸೈತಾನ ವಿಷಯ ಪ್ರಾಪಂಚಿಕದಿಂದ ಬಂದೇ ಬರುತ್ತದೆ. ಹಿಂದೆ ಪ್ರವಾದಿಗಳು ಕೂಡ, ಯೇಸುಸ್ವಾಮಿ ಕೂಡ ಸಾಕ್ಷಿಗಳು ಅದೇ ಲೋಕ ಇದನ್ನ ಅನುಭವಿಸಿದ್ರು. ಹಾಗೆ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಕಷ್ಟ ಸಂಕಟಗಳ ಮಧ್ಯೆ ನಾವು ಸ್ವರ್ಗ ಸಾಮ್ರಾಜ್ಯ ಸೇರಬೇಕಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಅದಲ್ಲದೆ ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ, ನೀವು ಈ ಲೋಕದವರಲ್ಲ, ನಿಮಗೆ ಬಹಳ ಕಷ್ಟ ಸಂಕಟಗಳು ಇವೆ, ಹೆದರಬೇಡಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಈ ಲೋಕದ ನಿಮ್ಮ ಮೇಲೆ ಕೋಪ ಇದ್ದರೆ ನನ್ನ ಮೇಲೆ ಕೋಪ ಇದೆ. ನೀವು ಈ ಲೋಕದವರಲ್ಲ, ಪರಲೋಕದವರು ಎಂಬುದಾಗಿ ಸ್ಪಷ್ಟವಾಗಿ ಸ್ವಾಮಿ ಏನ್ ಮಾಡಿದ್ದಾರೆ ಅಲ್ಲಿ ಶಿಷ್ಯರಿಗೆ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಜೀವಿಸುವಾಗಲೂ ಕೂಡ ಸತ್ಯ ಮಾರ್ಗದಲ್ಲಿ ಹೋಗುವಾಗ ಅನೇಕ ಕೆಡುಕರಿಗೆ ಆಗುವುದಿಲ್ಲ. ಒಂದು ಕುಟುಂಬದಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ, ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ಮಕ್ಕಳಿಗೆ ತಂದೆ ತಾಯಿ, ಅಲ್ಲ ಮಗನಿಗೆ ತಂದೆ, ತಂದೆಗೆ ಮಗ, ವಿರೋಧಗಳು ಆಗ್ಬೋದು, ಆಗ್ತಲೇ ಇದೆ ಪ್ರತಿಯೊಂದು. ಅದಕ್ಕೆ ದೇವರ ಮಾರ್ಗವು ನಾವು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ಹೋಗುವಾಗ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅಲ್ಲಿಂದ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವನಾಗಿದ್ದಾನೆ. ಅನೇಕರು ಇದನ್ನು ಸಾಕ್ಷಿ ಹೇಳ್ತಾ ಇದ್ದಾರೆ. ನಾನು ಕೂಡ ಈಗ ಅದರ ಪರವಾಗಿ ಸಾಕ್ಷಿಯಾಗಿದ್ದೇನೆ. ಹಾಗೆ ದೇವರ ಮಾರ್ಗವು ಯಾವುದೂ ದೋಷವಲ್ಲ. ಕಷ್ಟ ಬಂತು ಅಂತೇಳಿ ದೇವರನ್ನು ಹಿಂಬಾಲಿಸುವುದು ಬಿಡಬಾರದು. ಯೆಹೋವನ ವಚನವು ಶುದ್ಧವಾದದ್ದು. ದೇವರ ಮಾತುಗಳಲ್ಲಿ ಯಾವುದು ತಪ್ಪಿಲ್ಲ, ಯಾವುದು ಸರಿ, ಯಾವುದು ತಪ್ಪು, ಯಾರನ್ನು ಹೇಗೆ ಕಂಡು ಹಿಡಿಬೇಕು, ನಮ್ಮ ಜ್ಞಾನ ಹೇಗೆ, ಆಮೇಲೆ ಮುಂದೆ ಹೇಗೆ ಜೀವಿಸಬೇಕು ಅಂತ ಪ್ರತಿ ಒಂದು ಬಹಳ ಬೋಧನೆ ಮಾಡುವಂಥದ್ದು. ಹಾಗೆ ನಿಜವಾದ ಇವತ್ತು ಒಳ್ಳೆ ತಾಯಿಗಿಂತಲೂ ಮಿಗಿಲಾದದ್ದು ದೇವರ ವಚನವಾಗಿದೆ. ಇವತ್ತು ಉದಾಹರಣೆಗೆ ಒಂದು ತಂದೆ ತಾಯಿ ಒಂದು ಮಗುವಿಗೆ ಏನ್ ಮಾಡ್ತಾರೆ, ತಂದೆ ಆದ್ರೂ ಸ್ವಲ್ಪ ತಂದೆಗಿಂತ ತಾಯಿ ಬಹಳ ಬುದ್ಧಿವಾದ, ಒಳ್ಳೆ ತಂದೆ ತಾಯಿ ಆದ್ರೆ ಒಳ್ಳೆ ಬುದ್ಧಿವಾದ ಹೇಳುವಂಥದ್ದು, ತಿದ್ದುವಂಥದ್ದು ತಾಯಿಯ ಕೆಲಸವಾಗಿದೆ. ತಂದೆಗಿಂತಲೂ ಹೆಚ್ಚು ಪ್ರೀತಿ ಮಕ್ಕಳ ಮೇಲೆ ತಾಯಿಗೆ ಇರುವಂಥದ್ದು. ಅದಕ್ಕಿಂತಲೂ ದೊಡ್ಡ ತಾಯಿ ಇವತ್ತು ನಮಗೆ ದೇವರ ವಚನವಾಗಿದೆ, ದೇವರಾಗಿದ್ದಾರೆ. ಅದು ಯಾವಾಗಲೂ ಶುದ್ಧ, ಅದರಲ್ಲಿ ಯಾವುದೇ ತಪ್ಪು ಇಲ್ಲ. ಪ್ರತಿ ಒಂದನ್ನ ತಿಳ್ಕೊಳಕ್ಕೆ ಇವತ್ತು 4 ವೇದಗಳು ಇರ್ಬೋದು, ಮಹಾಭಾರತ ಇರ್ಬೋದು, ಅದರಲ್ಲಿ ಭಗವದ್ಗೀತೆ ಇರ್ಬೋದು, ಆಮೇಲೆ ಪುರಾಣಗಳು ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಇದೆಲ್ಲ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತಾ, ಪರಮಾತ್ಮನ ಭಗವಂತನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ.
ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ನೋಡಿ, ದೇವರು ದರ್ಶನ ಕೊಟ್ಟು ಯಾರನ್ನು ಕರೆದಿದ್ದಾರೋ, ಆಗ ಯಾರು ಆತನನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೋ ಅವರು ಎಲ್ಲರೂ ಗುರಾಣಿಯಾಗಿದ್ದಾರೆ. ಇವತ್ತು ಯುದ್ಧಕ್ಕೆ ಹೋಗುವವರಿಗೆ ಏನಾಗಿದೆ, ಗುರಾಣಿ ಇಲ್ಲದವರಿಗೆ ಏನ್ ಮಾಡಕ್ಕೂ ಆಗುವುದಿಲ್ಲ. ಈಗಾದ್ರೂ ಆ ಗನ್ನು ಈ ಗನ್ನು, ಆ ರೈಫಲ್ ಈ ರೈಫಲ್ ಅಂತಿದ್ದೆ, ಮೊದಲು ಏನಿತ್ತು, ಗುರಾಣಿಯಾಗಿತ್ತು. ದೇವರೇ ಅವರನ್ನ ಏನ್ ಮಾಡ್ತೇವೆ, ಅವರ ಪರವಾಗಿ ದೇವರೇ ಯುದ್ಧ ಮಾಡ್ತಾ ಇದ್ರು. ಆತನೇ ಗುರಾಣಿ, ದೇವರು ಆದುಕೊಂಡವರಿಗೆ. ಹಾಗೆ ಇವತ್ತು ಯಾರನ್ನು ದೇವರು ಆರಿಸಿಕೊಂಡಿದ್ದಾರೋ ಅವರು ಸರಿಯಾಗಿ ದೇವರನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ಏನೇ ಕಷ್ಟ ಸಂಕಟ ದುಃಖ ಬಂದರೂ ಅವರ ಪರವಾಗಿ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ. ಅವರಿಗೆ ಬರುವಂತಹ ಕಷ್ಟ, ಅವರ ವಿರೋಧಿಗಳಿಗೆ ಬರುವಂತಹ ಕಷ್ಟ ಸಂಕಟ ದುಃಖಗಳು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಇದು ಕೂಡ ಹಿಂದಿನ ವಚನಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ಹಿಂದಿನ ಸಂದೇಶದಲ್ಲಿ. ಹಾಗೂ ಕೀರ್ತನೆ 112ರಲ್ಲಿ ಕೂಡ ಇದುವೇ ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲ, ನನ್ನ ಜೀವಿತದಲ್ಲಿ 30 ವರ್ಷದ ಹಿಂದಿನಿಂದ ಪ್ರತಿಯೊಂದಕ್ಕಿಂತ ಮೊದಲೇ ನಡೆದು ಹೋಯಿತು. ಆಮೇಲೆ ದೇವರ ದರ್ಶನವಾದ ಮೇಲೆ ಅಂತೂ ಪೂರ್ತಿ ನನ್ನ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡಿದರು, ಮಾಡುತ್ತಲೇ ಇದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣ್ತಲೇ ಇದ್ದೇನೆ, ಕಿವಿಯಾರೆ ಕೇಳ್ತಲೇ ಇದ್ದೇನೆ. ಈಗಲೂ ಅದುವೇ ನಡೀತಾ ಇದೆ. ಅದುವೇ ನೋಡಿ, ಕೀರ್ತನೆಯಲ್ಲಿ 91ರಲ್ಲಿ ಕೂಡ ರಕ್ಷಣೆಯ ವಾಗ್ದಾನ, ಸಂಪೂರ್ಣವಾಗಿ ದೇವರ ವಾಗ್ದಾನ ಏನಾಗಿದೆ, ರಕ್ಷಣೆ ಏನಾಗಿದೆ ಅಂತೇಳಿ ನಾವು ಇವತ್ತು ಬೈಬಲಲ್ಲಿ, ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ, ಕುರಾನಲ್ಲಿ ಕೂಡ ತಿಳಿದುಕೊಳ್ಳಬಹುದು. ಅದರಲ್ಲಿ ಬೈಬಲಲ್ಲಿ ವಿಶೇಷವಾಗಿ 91ನೇ ಕೀರ್ತನೆ ಅಲ್ಲಿ ರಕ್ಷಣೆಯ ವಾಗ್ದಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ದರ್ಶನ ಕೊಟ್ಟ ಮೇಲೆ ಕೆಲವರನ್ನ ದೇವರೇ ನಡೆಸಿಕೊಂಡು ಹೋಗ್ತಾರೆ, ಅಂಥವರಿಗೆ ಗುರಾಣಿ. ಆಮೇಲೆ ಇನ್ನು ಕೆಲವರನ್ನ ದೇವರು ಪ್ರಾಪಂಚಿಕದಿಂದ ಕರೀತಾರೆ. ಆಗ ಅಂಥವರು ದೇವರ ಹಿಂದೆ ಹೋಗಲು ಹೊರಟ್ರೆ ಅವರಿಗೂ ಕೂಡ ಗುರಾಣಿಯಾಗಿದ್ದಾರೆ. ಕೆಲವರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ, ಕೆಲವರನ್ನು ಪ್ರಪಂಚಿಕದಿಂದಲೇ ಬೇಕು ಅಂತಲೇ ಆರಿಸಿಕೊಳ್ತಾರೆ, ಅಂಥವರಿಗೆ ದೇವರೇ ಗುರಾಣಿ. ಇನ್ನು ಕೆಲವರಿಗೆ ನೀವು ನಾಶವಾಗಬೇಡಿಯಪ್ಪ, ನನ್ನೊಂದಿಗೆ ಬನ್ನಿ, ನನ್ನ ಮಾತನ್ನ ಕೇಳಿ ಅಂತ ಕರೆಯುತ್ತಾ ಇದ್ದಾರೆ. ಅದೇ ಇವತ್ತು ಅನೇಕ ವಚನಗಳು ಇವೆ. ಅಂಥವರು ಒಂದು ವೇಳೆ ನಂಬಿ ದೇವರ ಹಿಂದೆ ಹೋಗ್ಲಿಕ್ಕೆ ಹೊರಟ್ರೆ ಅವರಿಗೂ ದೇವರು ಗುರಾಣಿಯಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 32ನೇ ವಚನ, ಯೆಹೋವನಲ್ಲದೆ ದೇವರು ಯಾರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನಲ್ಲದೆ, ಯೆಹೋವ ಅಂದರೆ ಇಬ್ರು ಭಾಷೆ. ಕನ್ನಡದಲ್ಲಿ ಯೆಶಾಯ 43:10-13, 48:12 ನೋಡುವಾಗ ನಾನೇ ಪರಮಾತ್ಮನು, ನಾನೇ ಯೆಹೋವನು, ನಾನೇ ಸರ್ವವನ್ನ ಸೃಷ್ಟಿ ಮಾಡಿದೆ, ನನ್ನ ಕೈಯಿಂದ ನಿಮ್ಮನ್ನು ಯಾರು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ಅಲ್ಲಿ ಯೆಶಾಯ 40ನೇ ಅಧ್ಯಾಯ 10-13, ಆಮೇಲೆ ಯೆಶಾಯ 48:12 ಈ ವಾಕ್ಯಗಳನ್ನು ನಾವು ಅಲ್ಲಿ ಓದುವಾಗ ನಮಗೆ ಬಹಳ ಚೆನ್ನಾಗಿದ್ದು ಅರ್ಥವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾರ್ಕ್ 14:61 ಕೂಡ ನಾವು ಓದುವಾಗ ನಾನೇ ಪರಮಾತ್ಮ, ನಾನೇ ಭಗವಂತ ಅಂತ ಇದೆ. ಇನ್ನೊಂದು ಪವಿತ್ರ ಗ್ರಂಥ ಬೈಬಲಲ್ಲಿ ನೋಡುವಾಗ ನಾನೇ ಸರ್ವೇಶ್ವರ, ನಾನೇ ಶ್ರೀನಿವಾಸ, ನಾನೇ ಯೇಸು ಅಂತ ಇದೆ. ಹಿಂದಿ ಬೈಬಲಲ್ಲಿ ನಾನೇ ಪರಮೇಶ್ವರ ಅಂತೇಳಿ ಇವತ್ತು ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರಲ್ಲದೆ ಇನ್ನು ಯಾವ ದೇವರ ಪರಮಾತ್ಮ ಭಗವಂತನಲ್ಲದೆ ಕುರಾನಲ್ಲಿ ಅಲ್ಲಾಹ್ ಅಕ್ಬರ್ ಎಂಬುದಾಗಿ ಕರೆದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ಮಸೀದಿಗಳಲ್ಲಿ. ಅವರೇ ಪರಮಾತ್ಮ ಭಗವಂತ ಯೇಸು ಕ್ರಿಸ್ತ ಯೆಹೋವ ಆಗಿದ್ದಾರೆ, ಬೇರೆ ಯಾವ ದೇವರು ಅಲ್ಲ. ಯಾವುದೇ ವಿಗ್ರಹಗಳಿಗೆ ಮನುಷ್ಯರಿಗೆ ನಾವು ದೇವರಿಗೆ ಕೊಡುವ ಗೌರವವನ್ನು ಕೊಟ್ಟರೆ ಖಂಡಿತವಾಗಿ ಶಿಕ್ಷೆ. ಇದು ವಿಮೋಚನಾ ಕಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರೇ ಒಬ್ಬರೇ ಹೊರತು ಯಾವ ದೇವರು ಇಲ್ಲ. ಇವತ್ತು ಕೂಡ ಜೀವಂತವಾಗಿದ್ದಾರೆ. ಇಬ್ರಿಯ 13:8 ನೋಡುವಾಗ ಯೇಸು ಅಂದು ಇಂದು ಎಂದೆಂದೂ ಜೀವಿಸ್ತಾ ಇದ್ದಾರೆ. ನೋಡಿ, ಆದಿಯು ಅಂತ್ಯವೂ ಅವರೇ, ಮಾರ್ಗವು ಸತ್ಯವೂ ಅವರೇ, ವರ್ತಮಾನ ಕಾಲದಲ್ಲಿ ಇದ್ದಾತರು, ಭೂತಕಾಲದಲ್ಲಿ ಇರುವಾತರು, ಭವಿಷ್ಯತ್ ಕಾಲದಲ್ಲಿ ಬರುವಾತರು ಅವರೇ ಆಗಿದ್ದಾರೆ. ಇವತ್ತು ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ಆಕಾಶದ ಮೇಲೆ ನೋಡಿ ಗುಡುಗು, ದೇವರ ಧ್ವನಿ, ಬೆಂಕಿ, ಅದು ದೇವರ ಮಾತಾಗಿದೆ, ದೇವರ ಸ್ವರವಾಗಿದೆ. ಯಾವುದು ಗುಡುಗು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅನೇಕ ಅದ್ಭುತ ಕಾರ್ಯಗಳು ಇವತ್ತು ಕೂಡ ನಡೀತಾ ಇವೆ.
ಇವತ್ತು ಮಹಾಭಾರತದಲ್ಲಿ, ಬೈಬಲಲ್ಲಿಯೂ, ಭಗವದ್ಗೀತೆಯಲ್ಲಿಯೂ, ಕುರಾನಲ್ಲಿಯೂ ಬರೆದಿರೋದು ಎಲ್ಲವೂ ನಡೀತಲೇ ಇದೆ ಲೋಕದ ಮೇಲೆ. ಬೇರೆ ಯಾವ ದೇವರುಗಳು ಅಲ್ಲ. ಒಂದೊಂದು ಕಡೆ ನೋಡಿ ದೇವರುಗಳು ಅಂತೇಳಿ ಖರ್ಚು ಮಾಡಿಕೊಂಡು ಆ ಪೂಜೆ ಈ ಪೂಜೆ, ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿ ಕಾಲ್ ತುಳಿದು ಮಾಡಿ ಖಂಡಿತವಾಗಿ ಅಲ್ಲಿ ಏನಾಯಿತು, ಬಹಳ ಜನ ಕಡೆಗೆ ಹೆಣ ಬೀಳುತ್ತದೆ. ಅನೇಕ ಕಡೆಗೆ ಇವತ್ತು ನಾವು ಇದನ್ನು ಮಾಧ್ಯಮಗಳಲ್ಲಿ ನೋಡಬಹುದು, ಪೇಪರಲ್ಲಿ ಓದ್ಬೋದು, ಟಿವಿಯಲ್ಲಿ, ಮೊಬೈಲ್ ಕೂಡ ಓದ್ಬೋದು. ಉದಾಹರಣೆಗೆ ಮೊದಲು ಒಂದು ಕಡೆಗೆ ಏನಾಯಿತು, ಆಮೇಲೆ ಇದೇ ತಿಂಗಳು 1ನೇ ತಾರೀಕು ದಿವಸ 31ನೇ ಅಕ್ಟೋಬರ್ 31ನೇ ತಾರೀಕಿಗೆ ಏನಾಯ್ತು, ಆಂಧ್ರದಲ್ಲಿ ಅನೇಕ ಕಡೆ ಇದು ಬರ್ತಾ ಇದೆ ನೋಡಿ. ಅದಕ್ಕೆ ದೇವರು ಹೇಳಿದ್ದಾರೆ ಬೈಬಲಲ್ಲಿ, ಪರಮಾತ್ಮ ಭಗವಂತ, ನಿಮ್ಮ ಬೊಂಬೆಗಳ ಮಧ್ಯದಲ್ಲಿ ನಿಮ್ಮ ರುಂಡವನ್ನ ಚೆಲ್ಲಾಡುವೆನು ಎಂಬುದಾಗಿ. ನಾವು ಯಾವುದೇ ವಿಗ್ರಹಗಳು ದೇವರಲ್ಲ, ಅದೆಲ್ಲ ಮನುಷ್ಯರು ಮಾಡಿದ್ದು. ಸರ್ವ ಸೃಷ್ಟಿಯನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅದನ್ನು ಓದಿಕೊಂಡಾಗ ಸರ್ವ ಸೃಷ್ಟಿ ಅವರೇ ಆತ್ಮ ಸ್ವರೂಪ, ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದ. ಆ ದೇವರು ಮನುಷ್ಯನ ಅವತಾರವೆತ್ತಿ ದ್ವಾಪರ ಯುಗದಲ್ಲಿಯೂ ಈ ಯುಗದಲ್ಲಿಯೂ ಮನುಷ್ಯನ 4 ಯುಗಗಳಲ್ಲಿಯೂ ಕೂಡ ಮನುಷ್ಯನ ಅವತಾರವೆತ್ತಿ ಬಂದರು. 3 ಯುಗದಲ್ಲಿ ಒಂದೊಂದು ರೀತಿಯಲ್ಲಿ ತಿಳಿಸಿದರು. ಇದು 4ನೇ ಯುಗದಲ್ಲಿ ಬಲಿ ಅರ್ಪಣೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅದನ್ನೇ ಹೇಳಿದ್ದು, ಮುಂದಿನ ಯುಗದಲ್ಲಿ ಬಲಿ ಅರ್ಪಣೆಗಾಗಿ ನಾನು ಬರ್ತಾ ಇದ್ದೇನೆ ಎಂಬುದಾಗಿ. ನೋಡಿ, ಈಗ ಯೇಸು ಎಂಬ ನಾಮದಲ್ಲಿ ಬಂದು ಏನ್ ಮಾಡಿದ್ರು, ಶಿಲುಬೆಗೆ ರಕ್ತವನ್ನ ಸುರಿಸಿದ್ರು. ದೇವರು ನಾವು ಇದು ಭಗವದ್ಗೀತೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಬೇಕು. ಮಹಾಭಾರತದಲ್ಲಿ ಕೂಡ ಬಹಳ ಚೆನ್ನಾಗಿದೆ. ದೇವರಾದ ಪುರುಷನ ರಕ್ತ ಸುರಿಯದೆ ಪಾಪ ಪರಿಹಾರ ಇಲ್ಲ ಅಂತ ಹೇಳಿ ಮಹಾಭಾರತದಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಅದುವೇ ಭಗವದ್ಗೀತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಿಜವಾದ ದೇವರವರೇ ಹೊರತ ಭಗವಂತ ಪರಮಾತ್ಮನೇ, ಯೆಹೋವನೇ, ಯೇಸು ಕ್ರಿಸ್ತನೇ ಅಲ್ಲೇ ಹಾಕರು ಬಿಟ್ಟು ಇನ್ನು ಯಾವ ದೇವರುಗಳು ಅಲ್ಲ. ನಮ್ಮ ಘನ ಮಾನ ಮಹಿಮೆ ಅವರಿಗೆ ಹೋಗಬೇಕು. ನೋಡಿ, ರಾತ್ರಿ ಹಗಲು ಮಾಡ್ತಾ ಇದ್ದಾರೆ. ಆಕಾಶವನ್ನ ಇಟ್ಟರು, ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಇಟ್ಟರು. ಸ್ವಲ್ಪ ಕೆಳಗೆ ವಾಯುಮಂಡಲದಲ್ಲಿ ಏನ್ ಮಾಡಿದ್ರು, ಎಲ್ಲೆಲ್ಲಿಂದಲೋ ಮೋಡವನ್ನ ಮಂಜಿನ ಗಡ್ಡೆಯನ್ನ ತಕೊಂಡು ಬಂದು ಇಲ್ಲಿಗೆ ಬೇಕು ಅಲ್ಲಿ ಮಳೆ ಸುರಿಸ್ತಾ ಇದ್ದಾರೆ, ಗುಣಿ ಸುರಿಸ್ತಾ ಇದ್ದಾರೆ. ಭೂಮಿಯ ಮೇಲೆ ಇರುವುದು ಸರ್ವವನ್ನ ಸೃಷ್ಟಿ ಮಾಡಿದ್ರು. ಭೂಮಿಯ ಒಳಗೆ ಕೂಡ ಇವತ್ತು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಕಲ್ಲಿದ್ದಿರ್ಬೋದು, ಬಂಗಾರ ಇರ್ಬೋದು, ನೀರು ಕೂಡ ಇಟ್ಟಿದ್ದಾರೆ. ಮನುಷ್ಯನಿಗಾಗಿದೆ ಯಾವ ದೇವರುಗಳು ಇಟ್ಟಿದ್ದಾರೆ, ಯಾವ ಚರಿತ್ರೆ ಇದೆ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಸರ್ವ ಸೃಷ್ಟಿ ಕರ್ತನನ್ನು ಅವರದು ಗ್ರಂಥಗಳಲ್ಲಿ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಅವರನ್ನೇ ನಾವು ಹಿಂಬಾಲಿಸಬೇಕು, ಅವರನ್ನೇ ಕೊಂಡಾಡಬೇಕು. ಅವರೇ ಇವತ್ತು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅವರಿಂದಲೇ ಪಾಪ ಪರಿಹಾರ ಹೊರತು ಇನ್ನು ಯಾರಿಂದಲೂ ಪಾಪ ಪರಿಹಾರ ಇಲ್ಲ. ಮತ್ತಾಯ 1ನೇ ಅಧ್ಯಾಯದಲ್ಲಿ ಕೂಡ ಏನು ಬರೆಯಲ್ಪಟ್ಟಿದೆ, ಯೇಸುವಿನ ಅರ್ಥ ಏನು, ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಎಂಬುದಾಗಿ. ಇವತ್ತು ಉದಾಹರಣೆಗೆ ನನ್ನ ಪಾಪಗಳು ಮತ್ತು ನನ್ನ ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನ ಇವತ್ತು ದೇವರು ಒಂದು ಸಾಕ್ಷಿಯಾಗಿಯೂ ಸತ್ಯ ಸುವಾರ್ತಿಗನಾಗಿಯೂ ಇವತ್ತು ನನ್ನನ್ನು ಆರಿಸಿಕೊಂಡಿದ್ದಾರೆ. ಎಲ್ಲಿಗೆ ಕಳಿಸ್ಬೇಕು ಕಳಿಸ್ತಾ ಇದ್ದಾರೆ. ನುಡಿಯಲ್ಲಿ ಹೇಳುವಂತ ಅವಕಾಶವನ್ನು ಇಲ್ಲಿ ಯಾರಿಗೆ ಯಾವಾಗ ಕೊಡ್ತಾರೋ ಅಲ್ಲಿ ನುಡಿಯಲೇ ಬೇಕು. ಅದು ನನ್ನ ಮುಖಾಂತರ ಇವತ್ತು ದೇವರು ಮಾಡಿಸುವಂತ ಕೆಲಸ. ಅನೇಕರು ಸಾಕ್ಷಿಗಳಾಗಿದ್ದಾರೆ. ಸತ್ತು ಮಣ್ಣಿಗೆ ಮಣ್ಣಾಗವರು ಕೂಡ ಇವತ್ತು ಏನಾಗಿದ್ದಾರೆ, ಬದುಕಿ ಮದುವೆಯಾಗಿ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ಮಾಡಿದವರು ಮಾಡುವವರು ಕೂಡ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರು ಮಾತ್ರವನ್ನು ನಾವು ಎಲ್ಲಾ ಗ್ರಂಥಗಳಲ್ಲಿ ತಿಳ್ಕೊಳ್ಬೇಕಲ್ಲದೆ ಬೇರೆ ಯಾವ ದೇವರುಗಳು ಇಲ್ಲ. ದೇವರು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವ ಸೃಷ್ಟಿಯನ್ನ ಇದನ್ನು ನಾವು ತಿಳಿದುಕೊಳ್ಳಬಹುದು. ನಮ್ಮ ದೇವರ ಹೊರತು ಶರಣನು ಎಲ್ಲಿ? ಶರಣ ಬೇಕಾದ ಏನ್ ಮಾಡ್ತಾರೆ ಅನೇಕರು, ಒಂದು 3 ನಾಮ ಹೇಳ್ಕೊಳ್ಬಹುದು, ನಾನಾ ತರದ ಕಾವಿ ಬಟ್ಟೆಗಳನ್ನ ಉಟ್ಟುಕೊಳ್ಬಹುದು, ಗಡ್ಡೆ ಬಿಟ್ಟುಕೊಳ್ಬಹುದು, ಉದ್ದುದ್ದ ಕೂದಲು ಬಿಟ್ಟುಕೊಳ್ಬಹುದು, ಒಂದು ಕೋಲು ಹಿಡ್ಕೊಳ್ಬಹುದು, ಒಂದು ಬಟ್ಟೆ ಬ್ಯಾಗನ್ನ ಜೋಳಿಗೆಯಾಗಿ ಹಾಕೊಳ್ಬಹುದು. ಶರಣ 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 ಅಂತ ಅಲ್ಲಿ ಹೋಗಿ ಗಾಂಜಾ ಕುಡಿತಾರೆ, ಬೇರೆ ಕುಡಿತಾರೆ, ಇನ್ನು ಏನೇನುಗಳು ಮಾಡ್ತಾರೆ. ಆದರೆ ಕಡೆಗೆ ಏನ್ ಮಾಡ್ತಾರೆ, ಬಹಳ ಹಣ ಮಾಡಿ ದೊಡ್ಡ ದೊಡ್ಡ ಮಠ ಮಂದಿರ ದೇವಸ್ಥಾನಗಳನ್ನ ಕಟ್ಟಿಕೊಂಡು ದೊಡ್ಡ ದೊಡ್ಡ AC ಕಾರುಗಳನ್ನ ತೆಕ್ಕೊಂಡು ಇವರಿಗೆ ತಿರುಗಾಡ್ತಾರೆ, ಕಾಲಿಗೆ ಬೀಳ್ಸಿಕೊಳ್ತಾರೆ, ಕಾಲು ತೋಳ್ಸಿಕೊಳ್ತಾರೆ, ಕಾಲಿಗೆ ಆ ನೀರನ್ನು ಕುಡಿಸಿಕೊಳ್ತಾರೆ. ಇವರಿಗೆಲ್ಲ ನರಕ ಎಂಬ ತೀರ್ಪಾಗಿದೆ ದೇವರದ್ದು. ಆದ್ದರಿಂದ ದೇವರು ನಿಜವಾಗಿ ಹೇಳ್ತಾರೆ, ಯಾವುದೇ ಆಸ್ತಿ ಪಾಸ್ತಿ ಬೆಳ್ಳಿ 10 ದಶಾಜ್ಞೆಗಳನ್ನ ಕೊಟ್ಟಿದ್ದು ಅದಕ್ಕೆ
ಯಾವುದಕ್ಕೂ ಆಸೆ ಪಡುವುದಿಲ್ಲ. ನಿಜವಾದ ಶರಣಾದ್ರೆ ದೇವರ ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ಹೋಗ್ತಾನೆ. ಈಗ ನಮ್ಮ ದೇವರು ಕೂಡ ಹಿಂದೆ ಇವತ್ತು ಯಾವಾಗಲೂ ಹೇಳಿದ ಎಲ್ಲ ಗ್ರಂಥಗಳಲ್ಲಿಯೂ ಮನುಷ್ಯನ ಅವತಾರವೆತ್ತಿ ಬಂದಾಗಲೂ ಯಾವುದಕ್ಕಾದ್ರೂ ಆಸೆ ಪಟ್ರ ಇಲ್ಲ, ಸತ್ಯ ಸುವಾರ್ತೆಯನ್ನ ಸಾರಿದರು. ಹಾಗೆ ನಿಜವಾದ ದೇವರು ನಮಗೊಂದು ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಯಾರು ಸಾಕ್ತಾರೋ ಅವರೇ ನಿಜವಾದ ಸೇವಕರಾಗಿದ್ದಾರೆ, ಅವರೇ ನಿಜವಾದ ಶರಣು. ಆದ್ರೆ ದೊಡ್ಡ ಶರಣರು ದೇವರು ಹೊರತು ಯಾವ ಶರಣನು ಇಲ್ಲ. ದೇವರಿಗೆ ಯಾರನ್ನು ಯಾರು ಸಮ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪಾಪಿಯಾಗಿದ್ದಾನೆ. ಇದು ಅಪೊಸ್ತಲ ಪೌಲರು ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಒಳ್ಳೆ ಪರಿಶುದ್ಧ ಮನುಷ್ಯ ಒಳ್ಳೆಯವನು ಒಬ್ಬನೂ ಇಲ್ಲ ಎಂಬುದಾಗಿ. ಇದು ನಿಜವಾಗಿ ಹೌದು. ಆದ್ರೆ ನಿಜವಾದ ನಮ್ಮ ಶರಣರು ಯಾರಾಗಿದ್ದಾರೆ? ಬುದ್ಧಿ ದೇವರಾಗಿದ್ದಾರೆ. ಬುದ್ಧಿವಾದ ಹೇಳಿ ಸ್ವರ್ಗ ನರಕ ಸತ್ಯ ಎಲ್ಲವನ್ನ ತಿಳಿಸಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ನಮ್ಮ ನಿಜವಾದ ಹಾಗೆ 33ನೇ ವಚನ, ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ. ದೇವರು ನಮಗೆ ಸ್ತೋತ್ರ. ದಾವೀದರಸರು ಹೇಳ್ತಾರೆ, ದೇವರು ನನ್ನ ಬಲವಾದ ಕೋಟೆ ಅಂತೇಳಿ. ಹೌದು, ಕುರಿಕಾಯವನ್ನ ಆರಿಸಿಕೊಂಡು ಅಂತ ಗೋಲ್ಯಾತನನ್ನೇ ಕೊಲಿಸಿದ್ರು. ಅವನ ರುಂಡವನ್ನ ಜೆರುಸಲೇಮಿಗೆ ತಗೊಂಡು ಹೋಗುವಾಗ ಮಾಡಿದ್ರು. ಅನೇಕ ವಿರೋಧಿಗಳಾದ ಫಿಲಿಸ್ಟಿಯರನ್ನ ಅವರನ್ನ ಇವರನ್ನ ಎಲ್ಲಾ ಯುದ್ಧದಲ್ಲಿ ಗೆಲ್ಲುವಾಗೆ ಮಾಡಿದ್ರು, ಸರ್ವನಾಶ ಮಾಡಿದ್ರು. ದೇವರು ದಾವೀದನ ಪರವಾಗಿ ನಿಂತ ಕೆಲಸವನ್ನ ಮಾಡಿದ್ರು. ಹಾಗದು ಯಾರ ಕೆಲಸ ಆಯ್ತು? ದೇವರ ಕೆಲಸವಾಯಿತು. ಹಾಗೆ ಇವತ್ತು ನಾವು ಕೂಡ ಒಂದೊಂದು ಕಾರ್ಯಗಳಲ್ಲಿ ಗೆಲ್ಲಬೇಕಾದ್ರೆ, ಪ್ರತಿ ಒಂದು ಸಹಾಯದಲ್ಲಿ ಗೆಲ್ಲಬೇಕಾದ್ರೆ, ಕಾಯಿಲೆ ಕಸದಿಂದ ಬಿಡುಗಡೆ ಆಗ್ಬೇಕಾದ್ರೆ, ಪಾಪಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ, ಪ್ರತಿ ಒಂದಕ್ಕೂ ಕೋಟೆ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದೊಂದು ಕಡೆಗೆ ಒಂದೊಂದು ಕೋಟೆಗಳನ್ನ ನೋಡ್ತೇವೆ. ಆ ಕೋಟೆಗೆ ಭದ್ರವಾದ ಕಾಂಪೌಂಡ್ ಕಟ್ಟಿರ್ತಾರೆ, ಒಂದೇ ಒಂದು ಗೇಟು. ಅಲ್ಲಿ ಅವರಿಗೆ ಅದಕ್ಕೆ ಬೇಕಾದ ಸೈನಿಕರನ್ನ ನಿಲ್ಲಿಸಿರ್ತಾರೆ. ಆದ್ರೆ ಒಂದೊಂದ್ಸಲ ವಿರೋಧಿಗಳು ಬಂದು ಏನ್ ಮಾಡ್ತಾರೆ? ಆ ಕೋಟೆಯನ್ನ ಛೇದಿಸಿ ಬಿಡ್ತಾರೆ, ಸೈನಿಕರನ್ನ ಕೊಲ್ತಾರೆ, ಒಳಗೆ ನುಗ್ತಾರೆ. ಆದ್ರೆ ಖಂಡಿತವಾಗಿ ನಮ್ಮ ರಕ್ಷಕ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದ್ರಿಂದ ಯಾವ ಸೈನಿಕರು ಯಾರೇ ಬಂದ್ರು ಏನೇ ಮಾಡಿದ್ರು ದೇವರ ಚಿತ್ತಾನುಸಾರ ನಮ್ಮನ್ನ ಏನ್ ಮಾಡಕ್ಕೂ ಸಾಧ್ಯವಿಲ್ಲ. ಹಾಗೆ ನಮ್ಮ ನಿಜವಾದ ಕೋಟೆ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರ ಮೇಲೆ ಕೂಡ ಸರಿಯಾದ ಸಂಪೂರ್ಣ ಭರವಸೆಯನ್ನ ಇಡಬೇಕು. ದೇವರು ಬಿಟ್ಟು ನಮಗೆ ಯಾವ ಕೋಟೆಯೂ ಇಲ್ಲ. ಆತನು ನನ್ನ ಮಾರ್ಗವನ್ನು ಸರಾಗ ಮಾಡಿದ್ದಾನೆ. ನೋಡಿ, ಹೇಗೆ ಜೀವಿಸಬೇಕು, ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಕಷ್ಟ ಸಂಕಟ ಮಧ್ಯದಲ್ಲಿ. ಉದಾಹರಣೆಗೆ, ಮಗನೇ ಇನ್ನೊಬ್ಬರ ಮಾತನ್ನ ಕೇಳಿಕೊಂಡು ಕೊಲೆ ಮಾಡಲು ಬಂದಾಗ 10 ಮಂದಿ ಉಪಪತ್ನಿಯರನ್ನ ಬಿಟ್ಟು ಒಂದೇ ಒಂದು ಹೆಂಡತಿಯನ್ನ ಕಟ್ಟಿಕೊಂಡು ಏನ್ ಮಾಡ್ದ? ದಾವೀದರಸರು ಏನ್ ಮಾಡಿದ್ರು? ಅರಣ್ಯಕ್ಕೆ ಹೋಗಿ ಅಲ್ಲಿ ಜೀವಿಸಿದ್ರು. ಅಲ್ಲಿಗೂ ಒಂದು ಮನುಷ್ಯನ ಮುಖಾಂತರ ಆಹಾರ ನೀರನ್ನ ತಲುಪುವ ಹಾಗೆ ಮಾಡಿದ್ರು. ಹಾಗೆ ಇವತ್ತು ಆ ಟೈಮದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ದಾವೀದರಸರಿಗೆ ಯಾರು ನಡೆಸಿದ್ರು? ದೇವರು ನಡೆಸಿದ್ರು. ನಿಜವಾಗಿ ಆ ಮಾರ್ಗವನ್ನ ಸರಾಗ ಮಾಡಿದ್ರು. ಹಾಗೆ ನಮ್ಮನ್ನು ಕೂಡ ಇವತ್ತು ದೇವರು ಆಯ್ಕೆ ಮಾಡಿಕೊಂಡಿರುವುದಾದ್ರೆ, ನಮಗಂತಹ ಕಷ್ಟ ಸಂಕಟ ದುಃಖಗಳು ಬರುವುದಾದ್ರೆ, ವಿರೋಧಿಗಳು ಬರುವುದಾದ್ರೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಎಲ್ಲಿ ಹೋಗಿ ಜಯಿಸಿಕೊಳ್ಬೇಕು, ಎಲ್ಲಿ ಇರಬೇಕು ಎಂಬುದಾಗಿ ದೇವರೇ ನಮ್ಮ ಮಾರ್ಗವನ್ನ ಸರಾಗ ಮಾಡೋರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲೆಲ್ಲ ಸಂಸಾರದಲ್ಲಿ ಬಹಳ ಒಂದು ಗಲಾಟೆ ಬಂದಾಗಲೂ ಕೂಡ ನನ್ನನ್ನು ಕೂಡ ದೇವರು ಎಲ್ಲೆಲ್ಲೋ ನಡೆಸಿದ್ರು. ಏನೇನೋ ಕಷ್ಟ ಸಂಕಟ ದುಃಖಗಳಲ್ಲಿ ಅಪಘಾತದಲ್ಲಿ ಸಾಯ್ಬೇಕಾಯ್ತು. ಅಲ್ಲಿಯೂ ಕೂಡ ನನಗೆ ಕಾವಲಿಗಾಗಿ ನನ್ನ ಸೇವೆಗಾಗಿ ದೇವರು ಕೊಟ್ಟರು. ಹಾಗೆ ಇವತ್ತು ನಾನಾ ರೀತಿಯಲ್ಲಿ ದೇವರು ನನ್ನ ಮಾರ್ಗವನ್ನು ಇವತ್ತು ಕೂಡ ಯಾವ ರೀತಿ ಹೋಗ್ಬೇಕು, ಬರಬೇಕು, ಮಾತಾಡ್ಬೇಕು ಅಂತ ಜ್ಞಾನ ಕೊಟ್ಟು ನಡೆಸುವವರಾಗಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಹಾಗೆ ದೇವರು ಯಾರನ್ನು ಆರಿಸಿಕೊಂಡ್ರೋ ಅವರು ದೇವರೊಂದಿಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಹಿಂಬಾಲಿಸಲು ಹೊರಟ್ರೆ, ಏನಾದರೂ ಸತ್ರ ಸಾರಿ ನಾನು ದೇವರನ್ನ ಬಿಡುವುದಿಲ್ಲ ಅಂತ ನಿಜವಾದ ಒಂದು ಭಯ ಭಕ್ತಿಯಿಂದ ಸಂಪೂರ್ಣವಾಗಿ ಆತ್ಮ ಶರೀರ ಪ್ರಾಣವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಹೋಗುವುದಾದರೆ ಅವರಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ಅವರನ್ನು ದೇವರೇ ಎಲ್ಲ ರೀತಿಯಲ್ಲಿ ನಡೆಸೋರಾಗಿದ್ದಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನಾವೊಂದು ಪ್ರಶ್ನೆ ಕೆಲವರು ಅಧ್ಯಾಯ ಮರದಲ್ಲಿ ಬಿಡ್ತಾರೆ, ನಮಗೆ ಪ್ರಾರ್ಥನೆ ಮಾಡಿ ಏನು ಉಪಕಾರ ಆಗಲಿಲ್ಲ, ಏನು ಸಿಕ್ಕಲಿಲ್ಲ ಅಂತ ಹೇಳಿ ಹಿಂದೆರೆದು ಹೋಗ್ತಾರೆ. ಕಾರಣ ಯಾಕೆಂದ್ರೆ
ಅವರು ಸಂಪೂರ್ಣವಾದ ಭರವಸೆ ದೇವರಲ್ಲಿ ಇಡ್ಲಿಲ್ಲ. ಅವರಿಗೆ ಲೋಕವು ಬೇಕು, ಈ ಕಡೆ ದೇವರು ಬೇಕು, ದೆವ್ವನು ಬೇಕು, ದೇವರು ಬೇಕು. ಅಂಥವರಿಗೆ ದೇವರ ಸಹಾಯ ಸಿಕ್ಕುವುದೇ ಇಲ್ಲ. ಪ್ರಾರ್ಥನೆ ಮಾಡೋದು ಕೂಡ ವ್ಯರ್ಥ, ಏನು ಪ್ರಯೋಜನ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 34ನೇ ವಚನ, ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ಕಡೆ ಹೋಗ್ಬೇಕು ಬರಬೇಕು ಅಂತ ಆದ್ರೆ ವಯಸ್ಸಾದರೂ ಕೂಡ ದಾವೀದ ಅರಸರಿಗೆ ಏನ್ ಮಾಡಿದ್ರು, ಕಾಲನ್ನು ಬಹಳ ಚುರುಕು ಮಾಡಿದ್ರು. ಹೋಗೋದು ಬರೋದು ನಡೆಯೋದ್ರಲ್ಲಿ ಯಾವುದ್ರಲ್ಲಿ ಕೊರತೆ ಆಗ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾಲಿಗೆ ಸೋಲೆ ಇಲ್ಲ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನಗೂ 70 ವರ್ಷ. ಇವತ್ತು ಒಂದು ಕಡೆಯಿಂದ ದೊಡ್ಡ ದೊಡ್ಡ ಬಿಂದಿಗೆಗಳಲ್ಲಿ ನೀರು ತರುವಾಗ ಆಗ 2 ತಲ್ಲಿ ತಗೊಂಡು ಬರ್ತಾನೆ. ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ನಮಗೆ ಒಂದು ಬಿಂದಿಗೆ ನೀರೇ ಎತ್ತಕ್ ಆಗೋದಿಲ್ಲಪ್ಪ, ನೀವು ಹೇಗೆ ಎತ್ಕೊಂಡು ಹೋಗ್ತೀರಿ ಅಂಕಲ್, ಅದರಲ್ಲಿ ಹೇಗೆ ಎತ್ಕೊಂಡು ಹೋಗ್ತೀರಿ ಬ್ರದರ್ ನೀವು, ಅಯ್ಯೋ ನಮಗೆ ಎತ್ತಕ್ ಆಗೋದಿಲ್ಲ, ಇಷ್ಟು ವಯಸ್ಸಾದ್ರೂ ಇಷ್ಟೊಂದು ಶಕ್ತಿವಂತರಾಗಿದ್ದೀರಲ್ಲ ನೀವು, ನಿಮ್ಮ ಮುಖದ ಕಲೆಯು ಇನ್ನು ಹೇಗೆ ಇದೆ ನೋಡಿ ಎಂಬುದನ್ನು ಅನೇಕ ಜನರು ನೋಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಮಾತು ಇದೆಯಲ್ಲ, ದೇವರ ಮಹಿಮೆ, ದೇವರ ಪ್ರೀತಿಯಾದ ನಾನು ಈಗಲೂ ಹೀಗೆ ಹೇಳಲು ಸಾಧ್ಯವಿಲ್ಲ ಎಂಬುದಾಗಿ. ಈಗಲೂ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನಾನೇ ಮಾಡಿಕೊಳ್ಳವನಾಗಿದ್ದೇನೆ. ಪ್ರತಿ ದಿವಸ ಯಾವಾಗಲೂ ಬೆಳಿಗ್ಗೆ 4-4:15 ಗಂಟೆಗೆ, ಅಥವಾ ಶರೀರಕ್ಕೆ ಸ್ವಲ್ಪ ಅನಾರೋಗ್ಯವಾಗಿದ್ದರೂ 4:15 ಆದರೂ ಎದ್ದು ಖಂಡಿತವಾಗಿ ಮೊಟ್ಟ ಮೊದಲು ಪ್ರಾರ್ಥನೆಯನ್ನ ಮಾಡಿ, ಆಮೇಲೆ ಪ್ರತಿ ದಿವಸ ಅರ್ಧ ಗಂಟೆ ದೇವರ ಸಂದೇಶವನ್ನ ಯೂಟ್ಯೂಬ್ ಮೂಲಕ ಸಾರುವಂತೆ ದೇವರು ನನಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೂಡ ಕೊಡ್ತಾರೆ. ವಿಶೇಷವಾದ ಜ್ಞಾನವನ್ನು ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ಕೆಲಸ ಹೋಗ್ಬೇಕು ಬರಬೇಕು, ಎಲ್ಲಿಯಾದ್ರೂ ಪ್ರತಿ ಭಾನುವಾರ, ಶನಿವಾರ ಇರ್ಬೋದು, ಭಾನುವಾರ ಇರ್ಬೋದು, ಇತರ ದಿವಸ ಇರ್ಬೋದು, ಎಲ್ಲಿಯಾದ್ರೂ ಪ್ರಾರ್ಥನೆಗೆ ಹೋಗ್ಬೇಕಾದ್ರೂ ಆ ಸಮಯಕ್ಕೆ ಸರಿಯಾಗಿ ತಲುಪುವಾಗೆ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರನ್ನ ಆದುಕೊಳ್ತಾರೋ ಅವರ ಕಾಲನ್ನು ಕೂಡ ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು, ಕಾಲನ್ನು ಕೂಡ ಅಲ್ಲಿ ಏನ್ ಮಾಡ್ತಾರೆ, ಜಿಂಕೆ ಕಾಳು ಅಂತಾರೆ. ಅಂದ್ರೆ ಏನ್ ಮಾಡ್ತಾರೆ, ಜಿಂಕೆ ನೀವು ಕಾಡಲ್ಲಿ ಕೂಡ ಅಲ್ಲಿ ಮೇವು ಮಾಡುವಾಗಲೂ ಸುಮ್ಮನೆ ನಿಂತಿರುವುದು ನಿಲ್ಲೋದಿಲ್ಲ. ಆದ್ರೆ 2 ಕೈ 2 ಕಾಲು ಅಂದ್ರೆ ಒಟ್ಟು ನಾವು ಹೇಳೋದಾದ್ರೆ 4 ಕಾಲುಗಳನ್ನು ಕುಣಿತಲೇ ಇರ್ತವೆ ಒಂದು ಕಡೆ ಹೋಗ್ಲಿಕ್ಕೆ. ಅದೇ ರೀತಿ ದೇವರು ಆದುಕೊಂಡವರು ಕೂಡ ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ, ಬರ್ತಾರೆ. ಯಾವುದೇ ಕಾರಣಕ್ಕೆ ಅವರು ಸೋಮಾರಿಗಳು ಆಗುವುದಿಲ್ಲ. ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿದ್ರು ದಾವೀದ ಅರಸರನ್ನು, ಎಲ್ಲಿ ಬೇಕೋ ಅಲ್ಲಿ ಕಳಿಸಿದ್ರು, ಏನ್ ಕೆಲಸ ಮಾಡಬೇಕೋ ಅದನ್ನ ಮಾಡಿಸಿದ್ರು. ಹಾಗೆ ಇವತ್ತು ದೇವರು ಆದುಕೊಂಡವ್ರನ್ನು ಕೂಡ ಎಲ್ಲಿ ಕಳಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಏನ್ ಮಾಡಬೇಕು ಅದನ್ನೇ ಮಾಡಿಸುವವರಾಗಿದ್ದಾರೆ. ಆದ್ರೆ ಅಂತವರು ಈ ಭೂಲೋಕದ ಜೀವನಕ್ಕೆ ಆಸೆ ಪಡುವುದಿಲ್ಲ, ದೇವರ ಮಾರ್ಗದಲ್ಲಿ ನಡೆಯುತ್ತಾರೆ, ದೇವರ ಸತ್ಯ ಸುವಾರ್ತೆಯನ್ನ ಸಾರಿಕೊಂಡು. ದೇವರ ನಾಮಕ್ಕೆ ಸ್ತೋತ್ರ. 35ನೇ ವಚನ, ಆತನೇ ನನಗೆ ಯುದ್ಧ ವಿದ್ಯೆಯನ್ನು ಕಲಿಸುವುದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ನೋಡಿ, ದಾವೀದನಿಗೆ ಜ್ಞಾನ, ಹೇಗೆ ಯುದ್ಧ ಮಾಡಬೇಕು, ಏನ್ ಮಾಡಬೇಕು, ಪ್ರತಿಯೊಂದು ಜ್ಞಾನವನ್ನು ಕೊಟ್ಟವರು ದೇವರೇ. ಅಂತ ಗೋಲಿಯಾತನನ್ನು ಕೂಡ ಎದುರಿಸಬೇಕಾದ್ರೆ ಬಿಲ್ಲು ಮಾಡಿಕೊಂಡು 5 ನುಣುಪಾದ ಕಲ್ಲನ್ನು ತಕೊಂಡು ಒಂದೇ ಕಲ್ಲಿನಲ್ಲಿ ಗೋಲಿಯಾತನನ್ನ ಹಣೆಗೆ ಬಿಟ್ಟು ಅಲ್ಲಿ ಉರುಳಿಸಬೇಕು ಅಂತ ಜ್ಞಾನ ಕೊಟ್ಟಿದ್ಯಾರೋ ದೇವರು. ಇದು ದಾವೀದ ಅರಸನ ಶಕ್ತಿ ಸಾಮರ್ಥ್ಯ ಅಲ್ಲ, ದೇವರೇ ಜ್ಞಾನವನ್ನ ಕೊಟ್ಟರು. ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ಉದಾಹರಣೆಗೆ ಒಂದು ರಾಷ್ಟ್ರ ಉದಾಹರಣೆಗೆ ಬಹಳ ಸಲ ಕೇಳ್ಕೊಂಡಿದ್ದೇವೆ. ಇವತ್ತು ಇಸ್ರೇಲ್ ರಾಷ್ಟ್ರವನ್ನ ದೇವರು ಆರಿಸಿಕೊಂಡಿದ್ದಾರೆ, ಇಸ್ರೇಲ್ ಕೊಟ್ಟಿದ್ದಾರೆ. ಅವರ ಸುತ್ತಲವರಿಗೆ ವೈರಿಗಳು, ಆದರೂ ಯಾವುದೊಂದು ಚಿಕ್ಕ ರಾಷ್ಟ್ರವಾಗಿದೆ, ಆದರೂ ಯಾರಕ್ಕೂ ಹೆದರದೆ ಯಾವ ಟೈಮಲ್ಲಿ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ ಪ್ರತಿ ಒಂದು ಇಸ್ರೇಲರಿಗೆ ಇಸ್ರೇಲ್ ಒಂದು ಅರಸನ ಮುಖಾಂತರ ಇವತ್ತು ಆ ಸೈನಿಕರಿಗೆ ಬಲವನ್ನ ತುಂಬುವವರು ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದು ದೇವರಿಂದ ಆದುಕೊಂಡವರಿಗೆ ಜ್ಞಾನ, ಮಾತು ಎಲ್ಲವನ್ನು ಕಳಿಸುವವರೇ ದೇವರಾಗಿದ್ದಾರೆ. ಇದು ಜ್ಞಾನೋತಿಗೆ ಗ್ರಂಥದಲ್ಲಿ ಬಹಳ ಕಡೆ ಓದ್ತೇವೆ, ಯೆಹೋವನಿಂದಲೇ ಜ್ಞಾನವು ಬರುವುದು, ಬೇರೆ ಯಾರಿಂದಲೂ ಅಲ್ಲ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ತಾಮ್ರದ ಬಿಲ್ಲು ಬಹಳ ಗಟ್ಟಿ. ಇವತ್ತು ಬಿದಿರುದು ತಟ್ಟೆ ಮಾಡ್ತಾರೆ, ಅದಕ್ಕೆ ಹಗ್ಗ ಮಾಡ್ತಾರೆ, ಬಿಲ್ಲನ್ನು ಎಳೆದು ಬಿಡ್ತಾರೆ. ಇದು ಕೂಡ ಹಿಂದೆ ಕೂಡ ಈ ಕಾಡಿನಲ್ಲಿ ಕುರುಬರು ಅಂತ ವಾಸ ಮಾಡ್ತಾ ಇದ್ರು. ಅವರು ತಟ್ಟೆ ಬಿಲ್ಲು ಇಟ್ಕೊಂಡು ಬಹಳ ಕಾಡು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬೇಟೆಯಾಡ್ತಾ ಇದ್ರು. ಆದರೆ ತಾಮ್ರದ ಬಿಲ್ಲು ಬಹಳ ಕಠಿಣ. ಆದ್ರಿಂದ ದೇವರ ವಿದ್ಯೆಯಲ್ಲಿ ಅದನ್ನು ಬೇಕಾದ್ರೂ ನಾನು ಬಗ್ಗಿಸ್ತೇನೆ ಅಂತ ದಾವೀದ ಅರಸರು ಹೇಳಿದ್ರು. ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರು ಆರಿಸಿಕೊಂಡ ಮೇಲೆ ಆ ದೇವರಿಗೆ
ಆ ದೇವರು ಯಾರನ್ನ ಆರಿಸ್ಕೊಳ್ತಾರೆ ಅವರಿಗೆ ಬೇಕಾದ ವಿದ್ಯೆಯನ್ನು ಕೂಡ ದೇವರೇ ಕಳುಹಿಸಿಕೊಡ್ತಾರೆ. ಶಕ್ತಿ ಸಾಮರ್ಥ್ಯ ಎಲ್ಲವನ್ನ ದೇವರೇ ಕೊಡ್ತಾರೆ. ಆಗ್ಲೇ ಹೇಳಿದಾಗೆ ಈಗ ನಾನು ಕೂಡ ಹಾಗೆ 2 ಕೈಯಲ್ಲಿ ಕೂಡ ತುಂಬಿದ ಬಿಂದಿಗೆಯಲ್ಲಿ ನೀರು ಎತ್ತಿಕೊಂಡು ಬರಕ್ಕೆ ಸಾಧಾರಣ ಯಾರಿಗೂ ಆಗುವುದಿಲ್ಲ. ಅಂಥದನ್ನ ಎತ್ತಿಕೊಂಡು ಬರ್ತಾ ಇದ್ದಾಗ ನನಗೆ ಶಕ್ತಿ ಸಾಮರ್ಥ್ಯ ಯಾರು ಕೊಟ್ಟರು? ದೇವರು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮಗೆಲ್ಲ ಬಲ ಯಾರಿಂದ ಬರುವಂತದ್ದು? ದೇವರಿಂದ. ಎಲ್ಲ ಜ್ಞಾನ ಯಾರಿಂದ? ದೇವರಿಂದ. ದೇವರಿಲ್ಲದೆ ನಮಗೆ ಏನ್ ಮಾಡಲು ಸಾಧ್ಯವಿಲ್ಲ. ಯೋಹಾನ 15ನೇ ಅಧ್ಯಾಯ 5ನೇ ವಾಕ್ಯ ಅದರ ಕೊನೆಯಲ್ಲಿ ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ ಹೇಳಿದ್ದಾರೆ. ಹೌದು ನನ್ನ ಸಹೋದರ ಸಹೋದರಿ, ದೇವರನ್ನ ಬಿಟ್ಟು ಏನ್ ಮಾಡಲಾಗದು. ಆದ್ರೆ ಅನೇಕರು ನಾನು ಅಡಿಗೆ ಮಾಡಿದೆ, ನಾನು ಹೆಚ್ಚಿದೆ, ನನ್ನಾಗೆ ಯಾರು ಇಲ್ಲ, ಇದೆಲ್ಲ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ದೇವರ ಸಹಾಯ. ಈಗ ನಮಗೆ ಆಹಾರ ತಿಂದು ನಾವು ಬಲಶಾಲಿಯಾಗಿದ್ದೇವೆ, ಆರೋಗ್ಯವಂತರಾಗಿದೆ. ಆಹಾರ ಎಲ್ಲಿ ಬೆಳೆಯಿತು? ಭೂಮಿಯನ್ನು ಯಾರು ಸೃಷ್ಟಿ ಮಾಡಿದ್ರು? ನೀರು ಗಾಳಿ ಸೂರ್ಯನ ಬೆಳಕಿಲ್ಲ ಅದು ಬೆಳೀತದ? ಖಂಡಿತವಾಗ್ಲೂ ಇಲ್ಲ. ಅದನ್ನೆಲ್ಲ ಯಾರು ಕೊಟ್ಟರು? ದೇವರು. ಆಗ ಅದೇ ಆಹಾರದಿಂದ ತಾನೇ ಇವತ್ತು ನಾವು ಬೆಳೀತಾ ಇರೋದು. ನಮಗೆ ಆರೋಗ್ಯ ಅದುವೇ ತಾನೇ. ನಮ್ಮ ಆರೋಗ್ಯಕ್ಕೂ ವೈದ್ಯರನ್ನ ನೇಮಕ ಮಾಡಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅವರಿಗೆ ಜ್ಞಾನ ಕೊಟ್ಟವರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಆದ್ರಿಂದ ದೇವರನ್ನು ಬಿಟ್ಟು ನಮಗೆ ಏನ್ ಮಾಡಲು ಸಾಧ್ಯವಿಲ್ಲ. ಪ್ರತಿ ಒಂದು ನಮಗೆ ದೇವರಿಂದಲೇ ಬರುವಂಥದ್ದು. 36ನೇ ವಚನ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದೀ. ನೋಡಿ, ದಾವೀದರ ಪರವಾಗಿ ದೇವರೇ ಗುರಾಣಿಯನ್ನು ಹಿಡಿದು ಅವರ ಶತ್ರುಗಳಿಗೆ ಸೋಲನ್ನು ಉಂಟು ಮಾಡಿದರು. ದಾವೀದರಸರ ಮುಖಾಂತರ, ಅವರ ಸೈನಿಕರ ಮುಖಾಂತರ. ಹಾಗೆ ಇವತ್ತು ನಮ್ಮ ಪರವಾಗಿ ಶತ್ರುಗಳೊಂದಿಗೆ ಯುದ್ಧ ಮಾಡುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ನಮ್ಮ ಶತ್ರುಗಳನ್ನ ಯಾರ ಮುಖಾಂತರವೋ ಅಥವಾ ಯಾವ ರೀತಿಯಲ್ಲಿ ಆದ್ರೂ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಸದೆ ಬಡಿಯವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದ್ದೆ. ನೋಡಿ, ಇವತ್ತು ನಾವು ದಾವೀದನು ನನಗೆ ದೊಡ್ಡಸ್ತಿಕೆ, ನಾನು ಇಂದು ಈ ರೀತಿಯಲ್ಲಿ ಜೀವಿಸಬೇಕಾದ್ರೆ ನಿನ್ನ ಕೃಪಾ ಕಟಾಕ್ಷ ಅಂತೇಳಿ. ಹಾಗೆ ಇವತ್ತು ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕಾದ್ರೆ, ನಮಗೆ ಬೇಕಾಗಿದ್ದ ಎಲ್ಲವನ್ನ ಕೊಟ್ಟು ನಾವು ಜೀವಿಸಬೇಕಾದ್ರೆ ಅದು ಯಾರಿಂದ ಬಂತು? ದೇವರಿಂದ ಹೊರತು ನಮ್ಮಿಂದ ಅಲ್ಲವೇ ಅಲ್ಲ. ಕೆಲವರು ನಾನು 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 ಅಂತ ಹೇಳ್ತಾರೆ. ಕಷ್ಟ ಬರುವಾಗ ಅಯ್ಯೋ ದೇವ್ರು ಯಾಕಪ್ಪ ಹೀಗೆ ಮಾಡಿದ ಅಂತ ಹೇಳ್ತಾರೆ. ಆವಾಗ ಮಾತ್ರ ಇವರಿಗೆ ದೇವರು ಬಾಕಿ ಸಮಯದಲ್ಲಿ ನಾನು ಮಾಡಿದೆ, ನಂದು 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 ಏನಿದೆಯಪ್ಪ. ಹಾಗೆ ನಮಗೆಲ್ಲ ಬರುವುದು ದೇವರಿಂದ. ಆದ್ರಿಂದ ನಾನು ನನ್ನದು ಅಂತೇಳಿ ಬಿಟ್ಟು ಎಲ್ಲ ದೇವರೊಂದು ವರ, ಆ ಪರಮಾತ್ಮ ಭಗವಂತನ ದಯೆ, ಆ ಯೇಸು ಕ್ರಿಸ್ತನ ದಯೆ, ಅಲ್ಲ ಅಕ್ಬರ್ನ ದಯೆ ಇದು ಅಂತ ಹೇಳಿ ನಾವು ಏನ್ ಮಾಡ್ಬೇಕು? ದೇವರನ್ನೇ ಕೊಂಡಾಡಬೇಕು. 37, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ನೋಡಿ, ಎಲ್ಲಿ ಹೋಗಿ ನಿಲ್ಲಬೇಕು, ಆ ಜಾಗ ಹೇಗೆ ಸುರಕ್ಷಿತವಾಗಬೇಕು ಅಂತ ಹೇಳಿ ನಿಂತಿರುವ ಸ್ಥಳವನ್ನು ಕೂಡ ಯಾರಲ್ಲಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಕಾಲು ಎಲ್ಲಿ ನಿಲ್ಲಬೇಕೋ ಅಲ್ಲಿ ಕೂಡ ಅದು ಎಷ್ಟು ದಿವಸ ಎಷ್ಟು ಸಮಯ ನಿಲ್ಲಬೇಕೋ ಆ ಸ್ಥಳ ಕೂಡ ದೇವರೇ ಕೊಟ್ಟ ಸ್ಥಳವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಹೋಗುವ ಸ್ಥಳ, ನಿಲ್ಲುವ ಸ್ಥಳ, ಪ್ರತಿ ಒಂದು ಕಾಲಿಡುವ ಸ್ಥಳ ಕೂಡ ಯಾರ ಸ್ಥಳವಾಗಿದೆ? ದೇವರ ಸ್ಥಳವಾಗಿದೆ. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ ಮೋಶೆಯನ್ನ ದೇವರು ಬೆಂಕಿಯ ಒಳಗಿಂದ ಅಲ್ಲಿ ಕರೆದಾಗ, ಮೋಶ ಇಗೋ ನಾನಿದ್ದೇನೆ ಅಂತ ಹೇಳುವಾಗ, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದದ್ದು, ನಿನ್ನ ಕಾಲುಗಳೆಲ್ಲ ಕೆರೆಗಳನ್ನ ದೂರ ಇಡು ಅಂತ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿಯಾಗ ಮೋಶೆಯ ಕಾಲನ್ನು ಕೂಡ ಯಾರು ನೋಡಿದ್ರಲ್ಲಿ? ದೇವರು ಕಾಲನ್ನು ಕೂಡ ನೋಡುವವನಾಗಿದ್ದಾನೆ, ಎಚ್ಚರ ಕೊಡುವವರಾಗಿದ್ದಾರೆ. ಎಂಥ ಒಂದು ಪ್ರೀತಿಯ ದೇವರು ನನ್ನ ಸಹೋದರ ಸಹೋದರಿಯರೇ. ಸರ್ವ ಸೃಷ್ಟಿ ಮಾಡಿದಂತ ದೇವರು ಇವತ್ತು ದೇವರು ಆರಿಸಿಕೊಂಡಂತ ನಮ್ಮ ಕಾಲುಗಳನ್ನು ಕೂಡ, ಕಾಲಿಡುವ ಸ್ಥಳವನ್ನು ಕೂಡ ದೇವರೇ ನೋಡೋರಾಗಿದ್ದೀವಿ. ಇವತ್ತು ಅನೇಕ ಅಪಾಯಗಳಿಂದ ದೇವರು ತಪ್ಪಿಸುವಂಥದ್ದು. ಹಾಗೆ ಕೀರ್ತನೆಯಲ್ಲಿ ಕೂಡ ನಾವು ಏನು ಓದ್ತೇವೆ, ಇದು ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಕೀರ್ತನೆ 91:12 ಕೂಡ ಇದೇ ಬರೆದಿರೋದು. ದೂತರ ಮೂಲಕವೂ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಭರವಸೆ ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ದೇವರನ್ನೇ ಕೊಂಡಾಡಬೇಕು. ಪೂರ್ತಿ ಭಯ ಭಕ್ತಿಯಿಂದ ನಾನು ಸತ್ತರೂ ಪರವಿಲ್ಲ, ಕೊನೆಯ ಉಸಿರು ದೇವರ ನಾಮದಲ್ಲಿ ನಾನು ಕೊನೆ ಕಾಣಿಸ್ಬೇಕು ಅಂತ ಒಂದೇ ಒಂದು ಭರವಸೆ ಇದ್ದಾಗ ದೇವರು ಅಂಥವರಿಗೆ ರಕ್ಷಕ ಗುರಾಣಿಯಾಗಿದ್ದಾನೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನೀವು ಸಾಯಬೇಕಾದರೂ ನಂಬಿಕಸ್ಥನಾಗಿರು ಅಂತೇಳಿ. ಹಾಗೆ ಕೊನೆಯವರೆಗೆ
ದೇವರು ಯಾರನ್ನ ಕರೆದಿದ್ದಾರೋ, ದೇವರು ಯಾರನ್ನ ಆರಿಸಿಕೊಂಡಿದ್ದಾರೋ ಅಂಥವ್ರು ಸತ್ರು ಸಾಯಲಿ ಅಂತೇಳಿ ಬಲವಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 38, ನನ್ನ ಶತ್ರುಗಳನ್ನು ಹಿಂದಟ್ಟಿ ಸಂಹರಿಸುವೆನು. ನೋಡಿ, ದಾವೀದರಸರು ಹೇಳಿದ್ರು, ನನ್ನ ಶತ್ರುಗಳನ್ನು ಕೂಡ ನನ್ನ ಮೂಲಕ ಅವರನ್ನು ಹಿಂಬಾಲಿಸಬೇಕಾದ್ರೆ, ಓಡಿಸ್ಬೇಕಾದ್ರೆ ದೇವರೇ ಬಲ. ಹಾಗೆ ಇವತ್ತು ನಾವು ಕೂಡ ಒಬ್ಬರ ಹತ್ರ ಮಾತಾಡಿ ಗೆಲ್ಲಬೇಕಾದ್ರೆ, ಏನೇ ಮಾಡಬೇಕಾದ್ರೂ ಕೂಡ ದೇವರ ಸಹಾಯ ಇಲ್ಲದೆ ಏನ್ ಮಾಡೋದು ಸಾಧ್ಯವಿಲ್ಲ. ಹಾಗೆ ನೋಡಿ, ಇಸ್ರೇಲರ ಶತ್ರುಗಳನ್ನೆಲ್ಲ ದೇವರು ಏನ್ ಮಾಡಿದ್ದಾರೆ, ಮೊದಲೇ ಇಸ್ರೇಲರ ಪರವಾಗಿ ಈಗಲೂ ನಿಂತು ಅವರ ಮೂಲಕ ಅವರ ಎಲ್ಲ ಶತ್ರುಗಳನ್ನು ಹಿಂದೆಟ್ಟಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಭಾರತ ದೇಶವನ್ನು ಕೂಡ, ಮೋದಿಯನ್ನು ಕೂಡ ದೇವರೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೋದಿಯ ಮುಖಾಂತರ ಭಾರತ ದೇಶಕ್ಕೆ ಇವತ್ತು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತವೇ ಅತಿ ಶ್ರೇಷ್ಠವಾದ ಸ್ಥಾನ. ಇಡೀ ಜಗತ್ತೇ ಭಾರತದ ಕಡೆಗೆ ಕಣ್ಣೆತ್ತಿ ನೋಡುವವರಾಗಿದ್ದಾರೆ. ಯಾರು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಭಾರತವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ಮೋದಿಯನ್ನು ಆರಿಸಿಕೊಂಡ ಮೇಲೆ, ಉದಾಹರಣೆಗೆ ಇತ್ತೀಚೆಗೆ ಮೋದಿ ಹೋದ ಕಡೆಗೆಲ್ಲ ಅವರನ್ನು ಕೊಲೆ ಮಾಡಲು ಕೂಡ ಪ್ರಯತ್ನ ನಡೆದಿತ್ತು. ಆದರೆ ಮೊದಲೇ ದೇವರು ತಿಳಿಯಪಡಿಸಿ ಆ ಕೊಲೆ ಮಾಡುವವರನ್ನೇ ಕೊಲ್ಲುವ ಹಾಗೆ ಮಾಡಿದ್ರು. ಅವರ ಎಲ್ಲ ಕಾರ್ಯಗಳನ್ನ ವಿಫಲಗೊಳಿಸಿದ್ರು ದೇವರು. ಹಾಗಿದ್ದು ಯಾರಿಂದ ಆಯ್ತು? ದೇವರಿಂದ ಆಯ್ತು. ದೇವರ ನಾಮಕ್ಕೆ ಸ್ತೋತ್ರ. ಅವರನ್ನು ಇಲ್ಲದಂತೆ ಮಾಡುವವರೆಗೂ ಹಿಂದಿರುಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶತ್ರುಗಳನ್ನು ಸದೆ ಬಡಿಯದೆ ನೀವು ಅವರನ್ನು ಸರ್ವನಾಶ ಆಗುವವರೆಗೂ ಖಂಡಿತವಾಗಿ ದೇವರಂತವರನ್ನ ಬಿಡುವುದಿಲ್ಲ, ಮಾಡಿಯೇ ಮಾಡ್ತಾರೆ. ದೇವರು ಯಾರನ್ನ ಆದುಕೊಳ್ತಾರೋ ಅವರ ಶತ್ರುಗಳನ್ನ ನಿರ್ಮಾಣ ಮಾಡುವುದು ಮಾತ್ರ 100ಕ್ಕೆ 100 ಸತ್ಯವಾಗಿದೆ. ಇದು ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ನನ್ನ ಮೂಲಕ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ನಾನು ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದೆಲ್ಲವನ್ನ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಜೀವಿಸಲು ವಿಶೇಷವಾದವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಅವರಿಗೆ ಕೊಡಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳಿಗೂ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು, ವಿದ್ಯೆ ಬುದ್ಧಿಯನ್ನು ಕೊಟ್ಟು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ಹೊಲ ಕೆಲಸಗಳು, ತೋಟದ ಕೆಲಸವನ್ನು, ಪ್ರಾಣಿ ಪಕ್ಷಿಗಳನ್ನು ಕೂಡ ದೇವರು ಹೇರಳವಾಗಿ ಹೋದಲ್ಲಿ ಬಂದಲ್ಲಿ ಎಲ್ಲಾ